ಇಟ್ಸ್ ಅ ಡೇ ಟು ಟೋಟಲ್ ರನ್ ಟೈಮ್. ಇವತ್ತಿನ ವಿಶೇಷ ಏನಂದರೆ ವಿಜಯದಶಮಿ. ಇವತ್ತಿನ ದಿನ ನಮ್ಮ ಹಿಂದೂ ಮಹಾಪುರಾಣದ ಪ್ರಕಾರ 2 ಘಟನೆ ನಡೀತು. ಒಂದು, ಪಾಂಡವರು ಅಜ್ಞಾತವಾಸ ನಂತರ ತಮ್ಮ ಆಯುಧಗಳನ್ನು ಮತ್ತೆ ಕೈಗೆತ್ಕೊಂಡು. ಎರಡನೇದು, ರಾವಣ ಸಂಹಾರ. ರಾವಣನ ಕೊನೆಗೊಳಿಸಿದ ದಿನ ಶ್ರೀರಾಮ ಪ್ರಭು ಅಧರ್ಮದ ನಾಶ ಮಾಡಿ ಮತ್ತೆ ಧರ್ಮ ಪ್ರತಿಷ್ಠಾಪನೆ ಮಾಡಿದಂಥ ದಿನ. ಇಲ್ಲಿ ಒಂದು ವಿಷಯ ಏನು ಬರೋದಂದ್ರೆ, ರಾಮ ರಾವಣ ಅಂತ ಬಂದ್ರೆ ಇಬ್ರು ಮಾಡಿದ ತಮ್ಮ ಕರ್ತವ್ಯ. ರಾಮ ಮಾಡಿದ್ದು ಸೀತೆಗೋಸ್ಕರ ಆದ್ರೆ ರಾವಣ ಮಾಡಿದ್ದು ತನ್ನ ತಂಗಿ ಶೂರ್ಪಣಖಿಗೋಸ್ಕರ. ರಾಮನ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೇ, ನಾನು ರಾವಣ ಬಗ್ಗೆ ಹೇಳ್ತೀನಿ. ಅಸುರ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠ, ಶಿವನ ಪರಮ ಭಕ್ತ, ಲಂಕಾಧಿಪತಿ. ಇಷ್ಟ ಆದ್ರೂ ಕೂಡ ಕರ್ಮ ಕೈ ಬಿಡಲಿಲ್ಲ. ನಾನೊಂದು ಚಿಕ್ಕ ಕತೆ ಹೇಳಿ ಇಷ್ಟಪಡ್ತೀನಿ ರಾವಣ ಕ್ಯಾರೆಕ್ಟರ್ ಬಗ್ಗೆ. ಇಲ್ಲಿ ರಾವಣ ಬಗ್ಗೆ ಒಂದು ಲೈನ್ ನೆನಪು ಬರುತ್ತೆ, ಏನಂದ್ರೆ ವೆನ್ ಈಗೋ ಕಂಬೈನ್ಸ್ ವಿತ್ ನಾಲೆಜ್ ಇವನ್ ದ ಗಾಡ್ ಟ್ರೆಂಬಲ್ಸ್. ಇದರ ಅರ್ಥ ಏನಂದ್ರೆ, ಯಾವಾಗ ಅಹಂಕಾರ ಮತ್ತೆ ಜ್ಞಾನ ಒಂದಾಗುತ್ತೋ ಅವಾಗ ಸ್ವತಃ ದೇವತೆಗಳು ಕೂಡ ತಲೆಬಾಗ್ತಾರೆ ಅಂತ ಹೇಳ್ಬಿಟ್ಟು. ರಾವಣ ಬಗ್ಗೆ ಹೇಳೋದಂದ್ರೆ ಒಂದು ಚಿಕ್ಕ ಕತೆ. ಏನಂದ್ರೆ, ರಾಮ ಯುದ್ಧ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಯಾಗ ಮಾಡ್ತಾ ಇರ್ತಾರೆ. ಆ ಯಾಗದಲ್ಲಿ ಅವರಿಗೆ ಬ್ರಾಹ್ಮಣ ಬೇಕಾಗಿರ್ತಾನೆ ಪೂಜೆ ಯಾಗ ಮಾಡೋದಕ್ಕೋಸ್ಕರ. ಅವ್ರು ಲಕ್ಷ್ಮಣನ್ ಹೇಳ್ತಾರೆ ಒಬ್ಬ ಬ್ರಾಹ್ಮಣ ಕರ್ಕೊಂಬ ಅಂತ ಹೇಳ್ಬಿಟ್ಟು. ಲಕ್ಷ್ಮಣ ಹುಡ್ಕಾಡ್ತಾನೆ. ಆ ಯುದ್ಧ ಭೂಮಿಲಿ ಯಾವ ಬ್ರಾಹ್ಮಣ ಯಾರು ಸಿಗಲ್ಲ. ಅವಾಗ ಬಂದ್ಬಿಟ್ಟು ಅವ್ರ ಅಣ್ಣನಿಗೆ ಮತ್ತೆ ಹೇಳ್ತಾನೆ ರಾಮನ್ಗೆ, ಅಣ್ಣ ಯಾವ ಬ್ರಾಹ್ಮಣ ಸಿಗ್ತಾರ ಅಂತ ಹೇಳ್ಬಿಟ್ಟು. ಅವಾಗ ರಾಮ ಹೇಳ್ತಾನಂದ್ರೆ, ಲಂಕೆಗೆ ಹೋಗ್ಬಿಟ್ಟು ಆ ವ್ಯಕ್ತಿನ ಕರ್ಕೊಂಬ ಅಂತ ಹೇಳ್ಬಿಟ್ಟು. ಅಲ್ಲಿ ಬರೋದು ಯಾರು ಗೊತ್ತಾ? ಸ್ವತಃ ರಾವಣ. ಅವ್ನು ಬರ್ತಾ ಇರೋದು ಅದಕ್ಕೋಸ್ಕರ, ಇವ್ರ ಯುದ್ಧ ಸಫಲ ಆಗ್ಲಿ ಅಂದ್ಬಿಟ್ಟು ಯಾಗ ಮಾಡೋದಕ್ಕೋಸ್ಕರ. ಅವ್ರು ಯುದ್ಧ ಮಾಡ್ತಾರೆ, ಅವ್ನ ಎದುರುಗಡೆ ಅವ್ನು ಬಂದ್ಬಿಟ್ಟು ಯುದ್ಧ ಯಾಗ ಯಾವ ತರ ಮಾಡ್ತಾನಂದ್ರೆ, ನೀವು ಮಾಡಕ್ ಹೋಗ್ತಿರೋ ಯುದ್ಧ ಸಫಲ ಆಗ್ಲಿ ಅಂತ ಹೇಳ್ಬಿಟ್ಟು. ಅವಾಗ ಶಾಕ್ ಆಗ್ಬಿಟ್ಟು ಎಲ್ಲರೂ ಕೇಳ್ತಾರೆ, ಏನ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು. ರಾವಣ ಹೇಳೋದೇನಂದ್ರೆ, ಇದು ನನ್ನ ಬ್ರಾಹ್ಮಣ ಧರ್ಮ ಆದ್ರೆ ಅದು ನನ್ನ ರಾಜಧರ್ಮ. ಇಲ್ಲಿ ನಾನು ಬ್ರಾಹ್ಮಣ ಆದ್ರೆ ಅಲ್ಲಿ ನಾನು ರಾಜ. ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ. ಇದೇ ತರ ಶ್ರೀಕೃಷ್ಣ ಕೂಡ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನಂದ್ರೆ, ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನಂದ್ರೆ, ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನಿಮ್ ಕರ್ತವ್ಯಗಳನ್ನ ನೀವು ಮಾಡ್ತಾ ಹೋಗಿ, ಫಲಗಳ ಬಗ್ಗೆ ಯೋಚನೆ ಮಾಡಬೇಡಿ. ಕೊನೆಯದಾಗಿ, ನೀವು ಬಂಗಾರದಂಗಿರೋನು. ಎಲ್ಲರೂ ಕಮೆಂಟ್ ಮಾಡ್ರಿ. ಜೈ ಶ್ರೀರಾಮ್.